ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರೇ, ಇವತ್ತು ನಾನು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಏನಪ್ಪ ಅಂತ ಅಂದರೆ, ಗ್ರಾಮೀಣ ಪ್ರತಿಭೆಗಳಿಗೆ ನಮ್ಮ ಬಿಗ್ ಬಾಸ್ ಖ್ಯಾತಿಯ, ಸಾರಿಗಮಪ ಖ್ಯಾತಿಯ, ಭರ್ಜರಿ ಬ್ಯಾಚುಲರ್ಸ್ ಖ್ಯಾತಿಯ ಹನುಮಂತರವರು ಮತ್ತು ರಮೇಶ್ ಲಮಾಣಿ, ಸೀಸನ್ 20ರ ರಮೇಶ್ ಲಮಾಣಿಯವರು ಒಂದು ರೋಲ್ ಮಾಡೆಲ್, ಸ್ಫೂರ್ತಿಯ ಇನ್ಸ್ಪಿರೇಷನ್ ಅಂತ ನಾವು ಹೇಳ್ಬೋದು. ಏನಪ್ಪ ನಾವು ವಿಶೇಷವಾಗಿ ಅವರಿಬ್ಬರ ವಿಚಾರವನ್ನು ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಾನು ನಿನ್ನೆ ರಮೇಶ್ ಲಮಾಣಿಯವ್ರನ್ನ ಇಲ್ಲಿ ದಾವಣಗೆರೆಗೆ ಬಂದಾಗ ನನ್ನ ಮನೆಗೆ ಕರೆ ಕಳಿಸಿ ಒಂದು ಸಂದರ್ಶನವನ್ನು ಮಾಡಿದೆ. ಕೇಳಿದೆ, ರಮೇಶ್ ಅವರೇ, ನೀವು ಈ ಒಂದು ಸಂಗೀತ ಪ್ರಪಂಚಕ್ಕೆ ಕಾಲಿಡಬೇಕಾದ್ರೆ ಏನು ಸ್ಫೂರ್ತಿ, ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ, ಈ ಹಿಂದೆ ನಿಮ್ಮ ಮನೆಯಲ್ಲಿ ಯಾರಾದರೂ ಹಾಡುಗಾರರಿದ್ರ, ಸಂಗೀತಗಾರರಿದ್ರ ಅಂತ ಕೇಳಿದ್ರೆ ಭಾಳ ಸರಳವಾಗಿ, ಸಿಂಪಲ್ ಆಗಿ ಅವರು ಉತ್ತರ ಕೊಟ್ಟರು. ರಮೇಶ್ ಅವರು ಏನು ಉತ್ತರ ಕೊಟ್ರಪ್ಪ ಅಂತಂದರೆ, ಸರ್, ನಮ್ಮ ಮನೆಯಲ್ಲಿ ಯಾರೂ ಇಲ್ಲ, ಯಾರು ಸಂಗೀತಗಾರರಿಲ್ಲ, ಯಾರು ಹಾಡುಗಾರರಿಲ್ಲ, ನಮ್ಮದು ಕಡು ಬಡತನದ ಕುಟುಂಬ, ಗದಗ ಜಿಲ್ಲೆಯ ಸವಣೂರು ತಾಲೂಕಿನ ಮಜೂರು ತಾಂಡದ ಹುಡುಗ ನಾವು ಹಡವಿನಲ್ಲಿ ಕುರಿ ಕಾಯ್ಕೊಂತ ಹೋಗ್ತಾ ಇದ್ವಿ. ಕೆಲವೊಂದು 1-2 ಹಾಡುಗಳನ್ನು ಪ್ರಾಕ್ಟೀಸ್ ಮಾಡಿದ್ವಿ. ಅದಾದ ನಂತರ ನಮಗೆ ಸಾರಿಗಮಪ ಆಡಿಷನ್ ಒಳಗೆ ಭಾಗವಹಿಸಿದ್ವಿ. ಅಲ್ಲಿ ಅವಕಾಶ ಸಿಕ್ತು, ತಾವೆಲ್ಲ ಆಶೀರ್ವದಿಸಿದ್ರಿ. ಅಲ್ಲಿ ಹಂಸಲೇಖ ಸರ್ ಮತ್ತು VP ಸರ್ ನಮಗೆ ಅವರೆಲ್ಲ ಸಪೋರ್ಟ್ ಕೊಟ್ಟು ನಮ್ಮನ್ನು ಇವತ್ತು ಈ ಮಟ್ಟಕ್ಕೆ ತಂದಿಸಿದ್ರಿ. ನಾನು ಖಂಡಿತ ಹಾಡುಗಾರನಲ್ಲ ಅಂತ ಹೇಳಿ ಅದು ಭಾಳ ಸರಳವಾಗಿ ಉತ್ತರ ಕೊಟ್ಟ ನಾನು ಸಂದರ್ಶನ ಮಾಡುವಾಗ. ಅದಾದ ನಂತರ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಹನುಮಂತರವರು ಆರಂಭಿಕ ಹಂತದಲ್ಲಿ ನಿನ್ನೊಳಗ ನೀನು ತಿಳಿದು ನೋಡಯ್ಯ ಅಂತ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಾಗ ಅಲ್ಲಿನ ಸ್ಪರ್ಧಿಗಳು ಜಡ್ಜಸ್ಗಳು ಕೇಳಿದ್ರು, ನೀವ್ಯಾನ ಹಾಡುಗಾರರಾಗಿದ್ರ, ಕಲ್ತಿದ್ರ ಅಂತ ಕೇಳಿದಾಗ ನಿರೂಪಕಿ ಅನುಶ್ರೀ ಅವರು ಕೇಳಿದ್ರು, ಏನಪ್ಪ ನೀವು ಏನಾರ ಹಾಡು ಕಲ್ತಿದ್ರಿ ಅಂದರೆ, ಇಲ್ಲ ಸರ್, ಯಾವ 1-2 ಹಾಡು ಕಲ್ತ್ಕೊಂಡಿದ್ದೆ, 1-2 ಹಾಡು ಬರ್ತಿತ್ತು ಅಷ್ಟೇ, ಇಲ್ಲಿ ಬಂದೆ ಒಂದು ಆಡಿಷನಲ್ಲಿ ಭಾಗವಹಿಸಿದೆ, ನನಗೆ ಅವಕಾಶ ಸಿಕ್ಬಿಡ್ತು ಅಂತ ಹೇಳಿ. ಇವರಿಬ್ಬರು ಬಹುತೇಕ ಕುರಿಗಾಹಿಗಳು, ಇಡೀ ಕರ್ನಾಟಕದ ಸಮಸ್ತರಿಗೂ ಗೊತ್ತು. ಕುರಿಗಾಹಿಗಳು ಒಂದು ಸಾಮಾನ್ಯ ಬಡ ಕುಟುಂಬದ ಪ್ರತಿಭೆಗಳು ಇವರೆಲ್ಲ. ಇವತ್ತು ಇಡೀ ಕರ್ನಾಟಕದಲ್ಲಿ ಚಿಕ್ಕ ಪುಟ್ಟ ಮಕ್ಕಳುಗಳು ಕೂಡ ಅವ್ರ ಹೆಸರನ್ನು ಕೇಳಿದರೆ ಹುಚ್ಚೆದ್ದು ಕುಣಿತವೆ. ಹನುಮಂತರವರು ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ ಲೆವೆಲ್ ವಿನ್ ಆದಾಗಿಂದ ಅಂತೂ ಅವರ ಒಂದು ಕ್ರೇಜ್ ನೆಕ್ಸ್ಟ್ ಲೆವೆಲ್ ಹೊರಟು ಹೋಗಿದೆ. ಇನ್ನು ರಮೇಶ್ ಅವರು ಅತಿ ಸರಳ, ಅತಿ ವಿರಳ. ನಿಜವಾಗ್ಲೂ ಅವರಿಬ್ಬರು ಏನಪ್ಪ ಅಂತಂದರೆ, ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ರು. ಅದೇ ಪಂಜೆ, ಅದೇ ಟವಲ್, ಅದೇ ಸರಳತೆ, ಅದೇ ಸಿಂಪ್ಲಿಸಿಟಿಯಿಂದ ಬದುಕ್ತಾ ಇದ್ದಾರೆ ಇವರೆಲ್ಲರೂ. ನಾವು ಈಗ ನಮ್ಮ ಹಳ್ಳಿ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ಅನೇಕ ಹಾಡುಗಾರರಿದ್ದಾರೆ, ಸಂಗೀತಗಾರರಿದ್ದಾರೆ. ಅವರು ಎಲೆಮರಿ ಕಾಯಿಯಂತೆ ಅಲ್ಲಿ ಎಲ್ಲೋ ಹಾಡ್ಕಂತ ಅಲ್ಲೇ ಕೂತಿರ್ತಾರೆ. ಅವ್ರು ಬೆಳಗ್ಗೆ ಬರೋದೇ ಇಲ್ಲ. ಅವರೆಲ್ಲರಿಗೂ ನಾನು ಏನಪ್ಪ ಹೇಳ್ತಾ ಇದ್ದೇನೆ ಅಂತಂದರೆ, ನಿಮ್ಮಲ್ಲಿ ಒಂದು ಪ್ರತಿಭೆ ಇದೆ, ಅದನ್ನು ಯಾಕೆ ನೀವು ಅದನ್ನ ಕೊಲ್ತೀರಾ, ಅದನ್ನ ಯಾಕೆ ಸಾಯಕ್ಕೆ ಬಿಡ್ತೀರಾ? ನೀವು ಕೂಡ ಧೈರ್ಯವಾಗಿ, ಸ್ಥೈರ್ಯವಾಗಿ ನುಗ್ಬೋದಲ್ಲ. ಈಗ ಸೋಷಿಯಲ್ ಮೀಡಿಯಾ ತುಂಬಾ ಫಾಸ್ಟ್ ಆಗಿದೆ. ಸ್ಟಾರ್ ಮೇಕರ್ ಅಂತ ಒಂದು ಆ್ಯಪ್ ಇದೆ, ಹಾಡನ್ನು ಆಡ್ತಿದ್ರೆ ವಿತ್ ಮ್ಯೂಸಿಕ್ ಬರ್ತಾ ಇದೆ. ಅದನ್ನ ಬಳಸ್ಕೊಂಡು ಸ್ಟಾರ್ ಮೇಕರ್ ಕೇಳಿಸ್ಕೊಂಡ್ರಿ, ಪ್ಲೇಸ್ಟೋರಲ್ಲಿ ಸ್ಟಾರ್ ಮೇಕರ್ ಅಂತ ಬರುತ್ತೆ, ಅದನ್ನು ಬಳಸ್ಕೊಂಡು ನೀವು ಆಡ್ಬೋದು. ತದನಂತರ ಈ ಒಂದು GTV ಸಾರಿಗಮಪ ವೇದಿಕೆ 20 ಸೀಸನ್ಗಳಲ್ಲಿ ಸಹಸ್ರಾರು ಹಾಡುಗಾರರಿಗೆ ಒಂದು ಬದುಕನ್ನು ಕಟ್ಟಿಕೊಟ್ಟಿದೆ. ಈ ಹಿಂದೆ ಚೆನ್ನಪ್ಪ ಆಗಿರ್ಬೋದು, ಸುನೀಲ್ ಆಗಿರ್ಬೋದು, ಸಂಚಿತ ಗಿಡಿ ಆಗಿರ್ಬೋದು, ಸುಮಾರು ಭದ್ರಾವತಿ ವರ್ಣ ಆಗಿರ್ಬೋದು, ಐಶ್ವರ್ಯ ರಂಗರಾಜನ್ ಆಗಿರ್ಬೋದು, ಇತ್ತೀಚಿನ ನಮ್ಮ ಸಿಂಪಲ್ ಸ್ಟಾರ್ಸ್ ಹನುಮಂತ ಮತ್ತು ರಮೇಶ್ ಲಮಾಣಿಯವರಾಗಿರ್ಬೋದು, ಇವರೆಲ್ಲರಿಗೂ ಒಂದು ಬದುಕನ್ನು ಕಟ್ಟಿಕೊಟ್ಟಿದೆ. ಅದರ ಆದಿಯಾಗಿ ನೀವುಗಳೆಲ್ಲ ಎಲ್ಲೋ ಕೂತು ಆಡ್ತಾ ಇದ್ರಿ, ನೀವು ಅಲ್ಲೇ ಇರ್ತೀರಾ. ಸೊ ನೀವು ಸೀಸನ್ ಇದ್ದಾಗ ಆ ಜಿಲ್ಲಾವಾರು ಆಡಿಷನ್ಗಳಿರ್ತವೆ, ಭಾಗವಹಿಸಿ, ಆಡಿ, ಹೆಸರು ಮಾಡಿ, ನೀವು 4 ಜನದಂತೆ ಗುರುತಿಸ್ಕೊಳ್ಳಿ. ನೀವು ನೆನೆಸ್ಕೊಳ್ರಿ ಒಂದ್ಸಾರಿ ಹನುಮಂತರವ್ರನ್ನ, ಹೆಂಗಿದ್ರು ಹೆಂಗಾದ್ರು, ಯಾವ ಮಟ್ಟಕ್ಕೆ ಬೆಳೆದ್ರು. ಭಾಳ ಸರಳವಾದ ವ್ಯಕ್ತಿ ಆ ಯಪ್ಪ. ಏನು 5 ಕೋಟಿ ಓಟ್ ಬಿದ್ದವೆ. ಸೀಸನ್ 11ರ ಒಂದು ಬಿಗ್ ಬಾಸ್ ವಿನ್ನರ್. ನಮ್ಮ ಕಿಚ್ಚ ಸರ್, ಸುದೀಪ್ ಸರ್ ಹತ್ರ ಕಪ್ಪನ್ನು ಇಸ್ಕೊಂಡಿದ್ದಾರೆ. ಸಾವಿರಾರು ಜನರ ಪ್ರೀತಿಯನ್ನು ಗಳಿಸಿದ್ದಾರೆ. ಆದರೂ ಅದೇ ಸರಳ, ಅದೇ ಸಿಂಪಲ್. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಗ್ರಾಮೀಣ ಪ್ರದೇಶದ ಪ್ರತಿಭೆಗಳು ಇವ್ರನ್ನ ನೋಡ್ಕೊಂಡು ಮುಂದೆ ಬನ್ನಿ, ಹಾಡಿ, ಕುಣಿರಿ, ನಲಿರಿ, ಸಂತೋಷವಾಗಿರಿ.
ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.